ಸರ್ವಜ್ಞಂ ಸಕಲಾಗಮೋದ್ಭವಭುವಂ ಭಾವಾತಿಗಂ ಭಾವನ ಭಾವ್ಯಂ ಭವ್ಯಪದಾಂಬುಜ ಶ್ರುತಿಜನ ಅಭೀಷ್ಟಾರ್ಥಕಲ್ಪದ್ರುಮಂ ವಿದ್ಯಾಧೀಶ್ವರ ಈಶ್ವರ ಉಮಾಕಾಂತಂ ಶಿವಂ ವಂದೇಹಂ ಸಕಲಂ ಸದಕ್ಷರಮಯಂ ಶುದ್ಧ್ವಾಂತ ವಿಧ್ವಂಸನಂ ಜಾತೆ ರಥೋತ್ಸವ ದಿನೇ ಮೃಗಯಾಭಿದಾನ ಯಾತ್ರೋತ್ಸವ ಸಕಲೋಕಹಿತಾಯ ಕಾರ್ಯ ತುಷ್ಟೈ ಹರಸ್ಯ ನಗರಸ್ಯ ಚ ರಕ್ಷಣಾರ್ಥಂ ವೃಕ್ಷೈ ಸತಾ ಸಕಲ ದಿಗ್ವಿಜಯಾಯ ರಾಜ್ಞಾಂ. ಗೋಕರ್ಣ ಕ್ಷೇತ್ರದಲ್ಲಿ ಮಹಾಬಲೇಶ್ವರ ಅತಿ ದೊಡ್ಡವನು. ಯಾಕೆ ಕೇಳಿದ್ರೆ ಬಲಿಯಸಿ ಈಶ್ವರ ಇಚ್ಛೆ, ಅಂದರೆ ಈಶ್ವರನ ಇಚ್ಛೆ ಹೇಗಿದೆಯೋ ಹಾಗೆ ಅದೇ ರೀತಿಯಲ್ಲಿ ಬಂದಂತಹ ಭಕ್ತರಿಗೆ ಇಷ್ಟಾರ್ಥವನ್ನು ಈಡೇರಿಸತಕ್ಕಂತಹ ಪಶ್ಚಿಮಾಂಬುದಿಯಾಗಿ ಇರ್ತಕ್ಕಂತಹ ಈಶ್ವರನ ಶಕ್ತಿ ಬಹಳ ಮಹತ್ವವಾಗಿರ್ತಕ್ಕಂತಹ. ಅದೇ ರೀತಿಯಲ್ಲಿ ಈ 9 ದಿವಸ ಉತ್ಸವಾದಿಗಳು ನಡೆಯುತ್ತವೆ. ಅದೇ ರೀತಿಯಲ್ಲಿ ಹವನಾದಿಗಳೆಲ್ಲ ತಾಂತ್ರಿಕನ ಕುಂಡದಲ್ಲಿ ನಡೆಯುವಂತಹದ್ದು. ಅದೇ ರೀತಿಯಲ್ಲಿ ಈ ಉತ್ಸವದಲ್ಲಿ ಸ್ಥಾನಶುದ್ಧಿಯಿಂದ ಬಿಂಬಶುದ್ಧಿ, ಅಧಿವಾಸ, ಶಕ್ತಿ, ತತ್ವ, ಕಲಾ, ಪ್ರಾಣ ಪ್ರತಿಷ್ಠ, ಶಾಂತಿ, ಪ್ರಾಯಶ್ಚಿತ್ತ ಇತ್ಯಾದಿ ಹವನಾದಿಗಳು. ಅದೇ ರೀತಿಯಲ್ಲಿ ಪೌಮಾನ ಹೋಮ ಮತ್ತು ರುದ್ರ ಹೋಮ ಇದೆಲ್ಲ ಈ ಒಂದು ಉತ್ಸವದ ಸಂದರ್ಭದಲ್ಲಿ ನಡೆಯುವಂತಹದ್ದು. 8ನೇ ದಿವಸ ಮಹಾರಥೋತ್ಸವ. ಮಹಾರಥೋತ್ಸವದಲ್ಲಿ ರಥಶುದ್ಧಿಯಾದಿಗಳನ್ನು ಮಾಡಿಕೊಂಡು ರಥಹವನ ಮತ್ತು ನಂತರದಲ್ಲಿ ಮಹಾಬಲೇಶ್ವರನಲ್ಲಿ ಮಹಾಪೂಜೆ, ದಂಡಬಲಿ ಎನ್ನುವಂತಹದ್ದನ್ನು ಅದೇ ರೀತಿಯಲ್ಲಿ ಊರಿನ ಎಲ್ಲ ದೇವತೆಗಳಿಗೂ ಸಹ ಈ ಒಂದು ಬಲಿದಾನಾದಿಗಳು. ಅದೇ ರೀತಿಯಲ್ಲಿ ದಿಕ್ಷು ವಿದಿಕ್ಷಿನಲ್ಲಿ ಮತ್ತು ರಥೇಶ್ವರನಲ್ಲಿ ಮತ್ತು ಕ್ಷೇತ್ರಪಾಲನಲ್ಲಿ ಬಲಿ ಎನ್ನುವಂತಹದ್ದು. ನಂತರದಲ್ಲಿ ರಥಸ್ತೋತ್ರಂ ಪ್ರವಕ್ಷ್ಯಾಮಿ ಗಮನಾದೋ ಉತ್ತಮ ನಮಶ್ಚಂದ್ರಸ ಸೂರ್ಯ, ಅಂದರೆ ಸೂರ್ಯಚಂದ್ರ ಎಲ್ಲ ದೇವತೆಗಳು ಸಹ ಈ ಒಂದು ರಥದಲ್ಲಿ ಇರುವಂತಹದ್ದು. ಆ ರಥ ಪೂಜೆಯನ್ನು ಮಾಡಿ ರಥಾರೋಹಣ, ಆ ನಂತರದಲ್ಲಿ ಫಲ ಸಮರ್ಪಣೆ, ಪ್ರಸಾದವನ್ನು ಸ್ವೀಕರಿಸಿಕೊಂಡು ಊರ ಜನ ಸಮಸ್ತ, ಅಂದರೆ ಸೀಮೆಗೂ ಮತ್ತು ಗ್ರಾಮಸ್ಥರಿಗೂ, ಪೊಲೀಸ್ ಆರಕ್ಷಕ ಠಾಣೆಯವರಿಗೂ ಮತ್ತು ಆಸ್ಪತ್ರೆ ಇತ್ಯಾದಿ ಎಲ್ಲ ಜನರಿಗೂ ಸಹ ಫಲವನ್ನು ಕೊಟ್ಟು ಆ ಫಲವನ್ನು ರಥದಲ್ಲಿ ಬಳದು ರಥವನ್ನು ಎಳೆಯುವಂತಹದ್ದು ಅತಿ ಸುಂದರವಾಗಿರ್ತಕ್ಕಂಥದ್ದು. ಆ ರಥ ಎಳೆದ ನಂತರದಲ್ಲಿ ಪುನಃ ಈ ಮಹಾಬಲೇಶ್ವರ ಸಾಯಂಕಾಲ ಅಂದರೆ ರಾತ್ರಿ, ಆ ರಾತ್ರಿಯಲ್ಲಿ ಮೃಗಬೇಡಿಯನ್ನು ಆಡಿ ಬಾಗಲನ್ನು ತಡೆಯೋದು ಅಂತ, ಅಂದರೆ ಪಾರ್ವತಿ ಈಶ್ವರನಲ್ಲಿ ಕೇಳುವಂತಹದ್ದು. ಅದೇ ರೀತಿಯಲ್ಲಿ ಸಂವಾದಗಳು ನಡೆಯುತ್ತವೆ. ಹಾಗಾಗಿ ಈ ರಥೋತ್ಸವದ ದಿವಸವೇ ಮೃಗಬೇಟೆ ಎನ್ನುವಂತಹದ್ದು. ಆ ರಥ ಮತ್ತು ರಥ ಸಮರ್ಪಣೆಯನ್ನು ಸಹ ಮಹಾಬಲೇಶ್ವರನಲ್ಲಿ ಮಾಡಿ ಮಹಾಮಂಗಳಾರತಿ ಇತ್ಯಾದಿಗಳು. ಮಾರನೇ ದಿವಸ ಚೂರ್ಣೋತ್ಸವಾದಿಗಳು ನಡೆಯುವಂತಹದ್ದು. ಗ್ರಾಮಸ್ಥ ಸದ್ಭಕ್ತರಿಗೂ ಸಹ ಸರ್ವಮಂಗಲವನ್ನು ಅದೇ ರೀತಿಯಲ್ಲಿ ಮಹಾಬಲೇಶ್ವರ ಸರ್ವರಿಗೂ ಸಹ ಕರುಣಿಸ್ತಾನೆ ಎನ್ನುವಂತಹದ್ದು ನಾನು ಈ ಒಂದು ರಥೋತ್ಸವದ ವಿಧಿ ಎನ್ನುವಂತಹದ್ದನ್ನು ನಾನು ತಿಳಿಸಿರುತ್ತೇನೆ. ಭಗವಂತ ಸರ್ವರಿಗೂ ಸಹ ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತೀನಿ.